ಕ್ಷಿತಿಕುಮಾರಕನೆಂದಾಯ್ ಕ್ಷಿತಿಕುಮಾರಕನೆಂದ ತನ್ನಯ ಮನದಿ ಯೋಚಿಸಿತ ಶತದಳಾತ್ಮಜನಿತ್ತ ವರದಲಿ ಕ್ಷಿತಿಯೊಳೆನ್ನನು ಗೆಲ್ಲಲು ಕ್ಷಿತಿಯೊಳೆನ್ನನು ಗೆಲ್ಲಲು ಮಾತಾ ಪಿತರುಗಳು ಹೊರತಲ್ಲ ಮಾತಾ ಪಿತರುಗಳು ಹೊರತಲ್ಲ ನಿಶ್ಚಯವೆಂದು ನುಡಿಸಿದನು ಒಂದಾಗಿ ನನ್ನ ಮೇಲೆ ಅಸ್ತ್ರವನ್ನ ಪ್ರಯೋಗಿಸಲು ಆರಂಭಿಸಿ ತಕ್ಷಣದಲ್ಲಿ ಏನಂತ ಮುಂದೆ ಹೋಗಿದ್ದಲ್ಲ. ಹೌದು, ಈಗ ಯೋಚಿಸಿ ನೋಡ್ತಾ ಇದ್ದೇನೆ. ಬ್ರಹ್ಮದೇವ ಹೇಳಿದಂತಹ ಮಾತಾ ಪಿತೃಗಳಲ್ಲದೆ ನಿನಗೆ ಸಿಗಲಿಲ್ಲ. ಹಾಗಾದರೆ ಇವರೆಲ್ಲ ಅಯ್ಯೋ, ಎಂತಹ ಘೋರ ಅಪರಾಧವಾಗಿ ಹೋಯಿತು. ಅವರಲ್ಲೇ ಕ್ಷಮೆಯನ್ನ ಕೇಳಬೇಕು. ದೇವಾ, ಪಾಲಿಸು ನೀನೆನ್ನ ಶ್ರೀವರನೇ ದಯದಿ ಗೋಪಾಲ ದಯದಿ ಎನ್ನ ಶ್ರೀವರನೇ ದಯದಿ ಗೋಪಾಲ ದಯದಿ ಎನ್ನ ಗೈದಿಗ ಕೃತ್ಯವ ಗೈದಿಹ ಕೃತ್ಯವ ಪಾಲಿಸು ಎನ್ನ ಕೃಪಾ ಪಾಲಿಸು ಎನ್ನ ಕೃಪಾ ನೀವೇ ನನ್ನ ತಂದೆ ತಾಯಿಗಳು ಎನ್ನೆಲ್ಲ ವಿಳಂಬವಾಗಿ. ಆದರೆ ನೀವು ಹೇಗೆ ನನ್ನ ತಂದೆ ತಾಯಿಗಳು? ನಾನು ಮಾಡಿದಂತಹ ಈ ಕೋಪ ಅಪರಾಧಗಳಿಗೆ ಕ್ಷಮೆ ಏನು ಎನ್ನುವುದನ್ನೆಲ್ಲ ತಿಳಿಯಬೇಕು ಎನ್ನುವುದಾಗಿ ನನ್ನ ಭಯ ಮನ ಹಬ್ಬರಿಸುತ್ತಾ ಇದೆ. ಆದ್ದರಿಂದ ದಯಮಾಡಿ ಮೆಚ್ಚಿದೆನು ನಿನ್ನ ಗಣ ಭಕ್ತಿ ಭಾವಕ್ಕೆ ನಾನು ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನು ಸಂಚರಿತ ನೈಸ ಮನದಿಚ್ಛೆ ಏನೆಂಬುದು ಉಚ್ಚರಿಸಲಾನೀವೆ ನಿಶ್ಚಯವಿದೆನೋ ಪುರುಷರಿಬ್ಬರು ಒಂದಾಗಿ ಯುದ್ಧ ಮಾಡುತ್ತಾ ಇರುವಂತಹ ವೇಳೆಗೆ ಬಂದಿರುವವರು ತಂದೆ ತಾಯಿಯಂದಿರೇ ಎನ್ನುವಂತಹ ಅರಿವು ನಿನ್ನಲ್ಲಿ ಮೂಡಿ ಯುದ್ಧವನ್ನು ನಿಲ್ಲಿಸುವಂತಹ ನೀನು ನಿನ್ನ ಭಕ್ತಿಯನ್ನು ನನ್ನಂತ ಸಮರ್ಪಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ನಿನ್ನ ಈ ಭಕ್ತಿಗೆ ಮೆಚ್ಚಿದ್ದೇನೆ. ಮಾಸುರ, ನನ್ನ ಹುಟ್ಟಿನ ಗುಡ್ಡೇನು ಎನ್ನುವುದು ಪ್ರಶ್ನೆ. ಹುಟ್ಟಿನಲ್ಲಿ 4 ರೀತಿಯಾದಂತಹ ಹುಟ್ಟುಗಳು: ಅಂಡಜ, ಪಿಂಡಜ, ಪುತ್ರಿಜ, ಶ್ವೇದಜ ಎನ್ನುವಂತಹ. ಶ್ವೇದಜ ಎನ್ನುವಂತಹ ವಿಶೇಷವಾದಂತಹ ಹುಟ್ಟಿನ ಕ್ರಮದಲ್ಲಿ ಜನಿಸಿದವ
ಹೀಗಾಗಿರುವ ಕಾರಣದಿಂದಾಗಿಯೇ ನಿನ್ನನ್ನು ಭೌಮಾಸುರ ಎನ್ನುವುದಾಗಿ ಕೊಂಡಾಡಿದರು. ಇನ್ನು